ಅಯ್ಯೋ ಇವನ್ ಯಾಕೆ ಹಿಂಗ್ ಓಡ್ ಬರ್ತದಾನೆ? ಏ ಪಾಪ ಮೆಲ್ಲಕ್ ಬಾರ್ಲೋ. ಸುಸ್ತಾತ. ಅಯ್ಯೋ ಇದ್ಯಾಕೆ ನಂಗೆ ಓಡ್ ಬಂದೆ ಪಾಪ? ಏನಾಯ್ತು? ಅಮ್ಮ ಅಮ್ಮ ಏನ್ ಗೊತ್ತಾ, ಅದೇ ನಾನು ಹೇಳಿದ್ನಲ್ಲ ಅಜ್ಜಿ ಮತ್ತೆ. ಅಯ್ಯೋ ಅಯ್ಯೋ ಒಂದಿಟ್ ಮೆಲ್ಲಕ್ಕೆ ಸುಧಾರ್ಸ್ಕೆ ಅಂತ ಹೇಳು. ಅಯ್ಯೋ 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 ಉಸಿರು ಕಟ್ಟಂಗ್ ಓಡ್ ಬಂದ್ಬಿಟ್ಟು ಒಂದೇ ಉಸಿರಿಗೆ ಹೇಳಕ್ ಹೋದ್ರೆ ಅಕ್ಕತ್ತ. ಒಂದ್ ಸ್ವಲ್ಪ ಸುಧಾರ್ಸ್ಕೆ. ಅಯ್ಯ ಅದೇ ಕಣಮ್ಮ, ಅಜ್ಜಿ ಎಲ್ಲೋತು ಅಂತಂದು ಹಿಂದೆ ಹಿಂಬಾಲಿಸ್ಕೊಂಡು ಹೋಗಿದ್ದೆ. ಅಜ್ಜಿ ಪಾಟಿ ಆಂಟಿ ಮನೆ ಹತ್ರ ಹೋಗಿತ್ತು ಕಣಮ್ಮ. ಅದೇ ಅಜ್ಜಿ ಯಾಕೆ ಹಿಂಗೆ ಅಜ್ಜಿ ಮೇಲೆ ಸಿಟ್ ಮಾಡ್ತತೆ, ಆಮೇಲೆ ಸಪ್ಪಗಿರ್ತತಲ್ಲ ಅಜ್ಜಿ, ಅದಕ್ಕೆ ಏನು ಅಂತ ತಿಳ್ಕೊಳ್ಳೋಣ ಅಜ್ಜಿ ಹಿಂದೆ ಹೋದ್ರೆ ಗೊತ್ತಾಕತ್ತೆ ಅಂತ ಹೋದೆ ಕಣಮ್ಮ. ಅಜ್ಜಿ ಸೀದಾ ಪಾಟಿ ಆಂಟಿ ಮನೆಗೆ ಹೋಗಿತ್ತು. ಪಾಟಿ ಆಂಟಿ ಹತ್ರ ಮಾತಾಡ್ಕೊಂಡು ಕುತ್ಕೊಂಡಿತ್ತು ಕಣಮ್ಮ. ಆದ್ರೆ ಏನೇನೋ ಮಾತಾಡ್ತಿತ್ತು ಪಾಟಿ ಆಂಟಿ ಹತ್ರ. ಆ ವಿಷಯನ ನನಗೇನು ಮರೆಯಕ್ಕೆ ಆಗ್ತಾ ಇಲ್ಲ ಕಣೆ. ಅದು ಭಾರಿ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿನಿ. ಅದೆಷ್ಟು ಮರೆಯಬೇಕು ಅಂದ್ರೂ ಮರೆಯಕ್ಕೆ ಆಗ್ತಾ ಇಲ್ಲ ಅಂತಂದು ಏನೇನೋ ಮಾತಾಡ್ತಿತ್ತು ಕಣಮ್ಮ. ಆಮೇಲೆ ಈ ಅಜ್ಜ ಹಿಂಗ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಈ ಅಜ್ಜ ಅಂತಂದು ಹೇಳ್ತಿತ್ತು ಕಣಮ್ಮ. ನನಗೆ ಅವಾಗ ಅನಿಸ್ತು ಅಜ್ಜ ಏನೋ ಮಾಡಿರ್ಬೇಕು, ಅದಕ್ಕೆ ಅಜ್ಜಿ ಹಂಗ ಅಜ್ಜಿ ಮೇಲೆ ಸಿಟ್ ಮಾಡ್ತೈತಿ ಅಂತಂದು. ಆದ್ರೆ ಏನು ಅಂತ ಸರಿಯಾಗಿ ಅರ್ಥ ಆಗ್ಲಿಲ್ಲ ಕಣಮ್ಮ. ಅವಜ್ಜಿ ಏನು ಅಂತಾನೆ ಹೇಳಿಲ್ಲ, ಪಾಟಿ ಆಂಟಿ ಏನು ಅಂತಾನೆ ಹೇಳಿಲ್ಲ. ಆದ್ರೆ ಪಾಟಿ ಆಂಟಿಗೆ ಏನಾಗೈತೆ ಅಜ್ಜಿಗೆ ಅನ್ನೋದು ಮಾತ್ರ ಗೊತ್ತು ಕಣಮ್ಮ. ಹೌದೇನ್ಲ ಪಾಪ? ಇನ್ನು ಏನೇನ್ ಮಾತಾಡಿದ್ರು? ಏನು ಮಾತಾಡ್ಲಿಲ್ಲ ಕಣಮ್ಮ. ಏನಾರ ಮಾತಾಡ್ತಾರೇನೋ ಗೊತ್ತಾಗತ್ತಾರ ಅಂತಂದು ಹಿಂದೆ ಬಚ್ಚಿಕೊಂಡು ಕೇಳಿಸ್ಕೊಂತಿದ್ದೆ. ಆದ್ರೆ ಅಜ್ಜಿ ಬರೀ ಅದು ಒಂದೇನೆ ಹೇಳ್ತಿತ್ತು, ನನ್ನ ಕೈಲಿ ಅದು ಮರೆಯಕ್ ಆಗ್ತಾ ಇಲ್ಲ ಇವ ಅಜ್ಜಿ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತಂದು. ಅದೇನು ಅಂತಾನೆ ಬಿಡಿಸಿ ಹೇಳಿಲ್ಲ ಕಣಮ್ಮ. ಅದೇ ಪಾಟಿ ಆಂಟಿಗೆ ಎಲ್ಲ ಗೊತ್ತು ಕಣಮ್ಮ. ಆಮೇಲೆ ಇನ್ನೊಂದು ಹೆಸರು ಏನೋ ಹೇಳ್ದಂಗಿತ್ತಲ್ಲ, ಅದೇನೋ ಹೆಸರು ಹೇಳಿದ್ರು ಕಣಮ್ಮ. ಅಲ್ಲಿಂದ ಇಲ್ಲಿ ಓಡ್ ಬರೋಷ್ಟೊತ್ತಿಗೆ ಹೆಸರೇ ಮರ್ತೋಗಿತ್ತು. ಅದೇನಪ್ಪ ಯೋನ್ ಹೆಸರ್ಲ ಜ್ಞಾಪಿಸ್ಕೊಂಡ್ ಹೇಳು. ಅದೇನೋ ಹೆಸರು ಕಣಮ್ಮ. ಯಾವ್ದೋ ಅಜ್ಜಿ ಹೆಸರು ಹೇಳ್ದಂಗಿತ್ತು. ಯಾವ ಅಜ್ಜಿನಪ್ಪ ಅದು? ಏನು ಅಂದ್ರಲ್ಲ. ಅಯ್ಯೋ ಯಾವಾಗ್ಲೂ ಇಷ್ಟೇ ನೀನು. ಒಂಥರ ಮಾರೇವ್ ನೀನು. ಏನಾರ ನೆಟ್ಟಿಗೆ ಕೇಳಿಸ್ಕೊಂಡ್ರೆ ಅದನ್ನು ನೆಟ್ಟಿಗೆ ಹೇಳಕ್ ಬರಲ್ಲ ನಿನಗೆ. ಅಲ್ಲೇನೆ ಮಾತು ಬಂದ್ಬಿಡ್ತೀಯ. ಹೋಗಮ್ಮ, ಈ ಸ್ನ್ಯಾನ್ ಪಿಟ್ಕೊಂಡು ಇಲ್ಲಿ ಬಂದು ಹೇಳೋ ಅವಶ್ಯಕತೆ ಸುಸ್ತಾಗೋತು. ಇನ್ನ ಅದ್ಮೇಲೆ ಏನ್ ನೆನ್ಪಿಟ್ಕೊಳಕ್ ಹೋಗೋಣ. ಆಗಿನ ಕಿವಿ ಕೇಳಿಸಿತ್ತು, ಅದೇನು ಅಂತ ನೆನ್ಪಿಗೆ ಬರ್ತಾ ಇಲ್ಲ ಈಗ. ಇರು ಬಂದ್ರೆ ಹೇಳ್ತೀನಿ, ನೆನ್ಪಿಗೆ ಬಂದ್ರೆ. ಸರಿ ನಿಮ್ಮ ಅಜ್ಜಿ ಮತ್ತೇನ್ ಮಾತಾಡ್ತು? ಅವಜ್ಜಿ ಏನ್ ಮಾತಾಡ್ತೈತಿ, ಅದು ಒಂದೇ ಮಾತೆ ಮಾತಾಡಿದ್ದು. ಆಮೇಲೆ ನನ್ನ ಕೈಲಿ ಮನೆಗೆ ಇರಕ್ ಆಗ್ತಾ ಇಲ್ಲ, ಅವಜ್ಜಿ ಮಕ ನೋಡಿದ ತಕ್ಷಣನೇ ನನಗೆ ಅದೇ ನೆನ್ಪಿಗೆ ಬರ್ತತೆ ಅಂತ ಹೇಳ್ತಿತ್ತು. ಆಮೇಲೆ ಅದಕ್ಕೆ ಪಾಟಿ ಆಂಟಿ ನೀನು ಸ್ವಲ್ಪ ದಿನ ಯಾವ್ದಾರ ಬೇರೆ ಊರಿಗೆ ಹೋಗಿ ಇದ್ ಬಾ, ಆಮೇಲೆ ಮರ್ತೋಕತೆ, ಆಮೇಲೆ ಬಂದ್ಮೇಲೆ ಸರಿ ಹೋಗ್ತೀಯ ಅಂತ ಹೇಳ್ತಿತ್ತು. ಅದಕ್ಕೆ ಅಜ್ಜಿ ಈಗ ಯಾವ ಊರಿಗೆ ಹೋಗೋಣ, ಯಾವ ಹಬ್ಬನೂ ಇಲ್ಲ ಏನಿಲ್ಲ, ಈಗ ಮನೆಗೆ ಏನಂತ ಹೇಳೋಗೋಣ ಅಂತಾನು ಹೇಳ್ತಿತ್ತು ಕಣಮ್ಮ ಆಟೆಯ. ಅದಕ್ಕೆ ಪಾಟಿ ಆಂಟಿ ಏನಾದ್ರೂ ಸುಳ್ಳು ಹೇಳಿ ಊರಿಗೆ ಹೋಗು, ಒಂದ್ 2 ದಿವಸ ಇದ್ದು ಬಾ ಸರಿ ಹೋಗ್ತೀಯ ಅಂತ ಹೇಳ್ತಿತ್ತು ಕಣಮ್ಮ. ಅಜ್ಜಿ ಅದಕ್ಕೆ ಏನಾರ ಸುಳ್ಳು ಹೇಳಿ ಒಂದ್ 4 ದಿವಸ ಬೇರೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿತ್ತು ಕಣಮ್ಮ. ಈಗ ಬಂದು ಅಜ್ಜಿ ನಿಂತಾವ ಏನಾರ ಸುಳ್ಳು ಹೇಳಿ ಯಾವ್ದೋ ಊರಿಗೆ ಹೋಗೋ ಪ್ಲಾನ್ ಐತೆ. ಅಯ್ಯೋ ಹೌದೇನ್ಲ ಪಾಪ? ಅಯ್ಯೋ ಅಂತ ಜೀವನ ಆಗೈತ್ಲ ನಿಮ್ಮ ಅಜ್ಜಿಗೆ. ಅಯ್ಯೋ ಏನೋ ಬಹಳ ದೊಡ್ಡ ವಿಷಯನೇ ನಡೆದತ್ ಬಿಡ. ನಿಮ್ಮ ಅಜ್ಜಿ ಹಿಂಗೆಲ್ಲ ಮಾತಾಡೋದೇ ಅಲ್ಲ, ಹಿಂಗೆಲ್ಲ ಇರೋದೇ ಅಲ್ಲ. ಅಂತದ್ರಾಗೆ ಒಂದ್ 4 ದಿವಸ ಬೇರೆ ಊರಿಗೆ ಹೋಗಿದ್ದು ಬರ್ತೀನಿ ಅಂತೈತಿ ಅಂದ್ರೆ ಏನೋ ಬಹಳ ದೊಡ್ಡ ವಿಚಾರವಾಗೇ ನಡೆದತ್ ಬಿಡು. ಅದ್ಯೋನು ಅಂತ ಹೆಂಗ್ಲ ತಿಳ್ಕೊಳಕ್ ಪಾಪ? ಯೋನ ಕಣಮ್ಮ, ನನಗೆ ಅದೆಲ್ಲ ಗೊತ್ತಿಲ್ಲ. ಒಟ್ನಾಗೆ ಈ ವಿಷಯದ ಬಗ್ಗೆ ಆ ಪಾಟಿ ಆಂಟಿಗೆ ಗೊತ್ತು. ಆ ಪಾಟಿ ಆಂಟಿ ಹತ್ರ ಅಜ್ಜಿ ಹೇಳ್ತಿತ್ತು, ಪಾಟಿ ಇದನ್ನ ಯಾರಿಗೂ ಹೇಳ್ಬೇಡ, ನನ್ನ ಮಧ್ಯೆ ನಿನ್ ಮಧ್ಯೆ ಆಟ ಇರ್ಲಿ ಅಂತ ಹೇಳ್ತಿತ್ತು ಕಣಮ್ಮ. ಅದಕ್ಕೆ ನನಗೆ ಗೊತ್ತಾತು ಇದು ಪಾಟಿ ಆಂಟಿಗೆ ಗೊತ್ತೈತೆ ವಿಷಯ ಅಂತಂದು. ಹೌದೇನ್ಲ ಪಾಪ? ಹಂಗೆಲ್ಲ ಮಾತಾಡ್ತುತ್ತ? ಕಣಮ್ಮ, ತುಂಬಾ ಹೊತ್ತು ಬರೀ ಇದನ್ನೇ ಮಾತಾಡಿದ್ರು. ಅಯ್ಯೋ ಏನ್ ವಿಷಯನೇ ಇವತ್ತೇ ನನ್ನ ಹತ್ರ ಎಲ್ಲ ಹಿಂಗೆಲ್ಲ ವಿಷಯ ಎಲ್ಲ ಮುಚ್ಚಿಡ್ತಿರ್ಲಿಲ್ಲ, ಎಲ್ಲದನ್ನು ಹೇಳ್ಕೊಂತಿತ್ತು. ಈಗ ಯಾಕೆ ಈ ವಿಷಯನ ನನ್ನ ಹತ್ರ ಮುಚ್ಚಿಟ್ಟು ಆ ಪಾತಿ ಹತ್ರ ಮಾತಾಡ್ತೈತಲ್ಲ?
ಅಜ್ಜಿ. ಅಯ್ಯ ನಾನೇನ್ ಕೇಳ್ತೀಯಮ್ಮ, ಒಂದ್ ಕೆಲಸ ಮಾಡು, ನೀನೇ ಹೋಗಿ ಪಾತಿ ಆಂಟಿ ಹತ್ರ ಇವನಾಗೈತೆ ಇವನು ಅಜ್ಜಿ ಹಾಕಿಂಗ್ ಆಡ್ತೈತಿ ಅಂತ ಹೋಗಿ ಕೇಳ್ಕೊಂಬ. ಪಾತಿ ಆಂಟಿ ಹಂಗಿದ್ರು ನಿನಗೆ ಫ್ರೆಂಡ್ ಅಲ್ವೇ, ಕ್ಲೋಸ್ ಆಗಿ ಮಾತಾಡ್ತಿರ್ತೀಯ, ಹೋಗಿ ಕೇಳ್ಕೊಂಬ, ಹೇಳ್ತತಿ. ಸರಿ ಕಣ್ಲ ಪಾಪ, ಕರೆಕ್ಟ್ ಆಗಿ ಹೇಳ್ದಿ. ಪಾತಿನೇ ಹೋಗಿ ಕೇಳ್ತೀನಿ ಇವನಾಗೈತಿ ಅಂತ ಹೇಳಿ. ಕಣಮ್ಮ, ಹಂಗೆ ಮಾಡು. ಆದ್ರೂ ಇವತ್ತೆ ಹಿಂಗೆಲ್ಲ ಮಾಡಬಾರ್ದಾಗಿತ್ತು ತೆಗಿ. ಯೋನೇ ಮನೆ ಕಷ್ಟ ಸುಖ ಬಂದ್ರು ನಮ್ಮ ಇದ್ರಿಗೆ ಹೇಳ್ಕೇನ ಅಂತದ್ದು ಇವಾಗ ನಮ್ಮ ಹತ್ರ ಮಾತಾಡಂಗೆ ಇಲ್ಲ, ಹೊರಗಿನ ಹತ್ರ ಹೇಳ್ಕೊಂತೈತಿ. ನಮ್ಗೆ ಎಷ್ಟು ಬೇಜಾರಾಗನ್ ಹೇಳು. ಕಣಮ್ಮ, ಅಜ್ಜಿ ಯಾಕಂಗ್ ಮಾಡ್ತೈತೇನೋ ಏನಪ್ಪ ಗೊತ್ತಿಲ್ಲ. ಅಮ್ಮ, ನನಗೆ ನೆನಪಿಗೆ ಬಂತು. ಏನು? ಅದೇಮ್ಮ, ಯಾವ್ದು ಹೆಸರು ಹೇಳ್ತಿತ್ತು ಅಜ್ಜಿ ಅಂತ ಅಂದ್ಯಲ್ಲ, ಅದು ಹೆಸರು ನೆನಪಿಗೆ ಬಂತು. ನಿನ್ಗೆ ಯಾವ್ಯಾವಾಗೋ ನೆನಪಿಗೆ ಬರ್ತತಿ, ಒಟ್ನಲ್ಲಿ ನೆನಪಿಗೆ ಬಂತಲ್ಲ. ಏನ್ ಹೇಳೋದು? ಲಕ್ಷ್ಮಿ ಅಜ್ಜಿ ಅಂತ ಅನ್ನಂಗಿತ್ತು ಕಣಮ್ಮ. ಲಕ್ಷ್ಮಿ ಅಜ್ಜಿ ಮತ್ತೆ ಅಜ್ಜ ಅಂತ ಮಾತಾಡ್ದಂಗಿತ್ತು ಕಣಮ್ಮ. ಹೌದಾ? ನೀನ್ಯಾಕಮ್ಮ ಲಕ್ಷ್ಮಿ ಅಜ್ಜಿ ಅಂತ ತಕ್ಷಣ ಬಾಯಿ ತೆರಿತೀಯ? ಯೋನಿಲ್ಲ ಕಣ್ಲ. ಯೋನಾಗತ್ತಪ್ಪ, ಈ ಮನೆಯವ್ರಿಗೆಲ್ಲ ಒಬ್ಬೊಬ್ರು ಒಂದೊಂದರ ಆಡ್ತಾರೆ. ಯೋನ್ಲ? ಇದ್ಯಾಕಂಗ್ ನಿಂತ್ಬಿಟ್ಟೆ? ಯೋನಿಲ್ಲ ಕಣ್ಲ, ಈ ಹೆಸ್ರನ್ನ ಎಲ್ಲೋ ಕೇಳ್ದಂಗಿತ್ತು, ಅದಕ್ಕೆ ಎಲ್ಲಿ ಅಂತಂದು ನೆನಪಿಸ್ಕೊಂತಿದ್ದಿ. ಅಯ್ಯೋ ಸರಿ ಹೋತು, ಈ ಮನೆಗೆ ಒಬ್ಬೊಬ್ರು ಒಂದೊಂದರ ಆಡ್ತೀರ. ಸರಿ ಸರಿ ಆತಾತು. ಮತ್ತೇನಾರ ಮಾತಾಡಿದ್ರ ಅಷ್ಟೇನ? ಅಷ್ಟೇ ಕಣಮ್ಮ, ಇನ್ನೇನು ಮಾತಾಡ್ಲಿಲ್ಲ. ಸರಿ ನೆನ್ಸ್ಕೊಂಡ್ ಹೇಳು, ನೀನು ಮರಗುಳಿ ಅಂತಾನು ಎಲ್ಲ ಮಾರ್ತು ಬಿಡ್ತೀಯ. ಎಂತದಿಲ್ಲ ಹೋಗಮ್ಮ. ಬೇಕಾದ್ರೆ ನೀನೇ ಆ ಪಾತಿ ಆಂಟಿ ಹತ್ರ ಹೋಗಿ ತಿಳ್ಕ. ಇಷ್ಟೆಲ್ಲ ತಿಳ್ಕೊಂಬಂದು ಹೇಳಿದ್ಮೇಲೆ ಮತ್ತು ನನಗೆ ಬೈತೀಯ ಮಾರುವಿನೇನು ಅಂತ ಹೇಳಿ. ಹಂಗಲ್ ಕಣ್ಲ ಪಾಪ, ಇನ್ನು ಏನಾರ ಹೇಳಿದ್ರ ಅಂತಂದು ಕೇಳಿದೆ, ನೆನಪಿಸ್ಕೊಂಡ್ ಹೇಳು ಅಂತಂದು. ಹೇಳಿದ್ನಲ್ಲ ಯೋನು ಇಲ್ಲ ಅಂತ ಹೇಳಿ, ಅಷ್ಟೇನೆ ಮಾತಾಡಿದ್ದು. ಸರಿ ಸರಿ ಆತ್ ಬಿಡು, ಆ ಪಾತಿ ಹತ್ರನೇ ಹೋಗಿ ಕೇಳ್ತೀನಿ. ಇನ್ನೇನ್ ಮಾಡಕ್ಕಾಕತಿ, ಇವತ್ತೆ ಅಂತೂ ನಮ್ಮ ಇದ್ರಿಗೆ ಏನು ಹೇಳಲ್ಲ, ಈ ಮಾವನಿ ಏನು ಹೇಳ್ತಾ ಇಲ್ಲ. ಇಬ್ರು ಒಂದೊಂಥರ ಆಡ್ತದಾರೆ. ಈಗ ನಾನೇ ತಿಳ್ಕೊಬೇಕು ಏನಾಗೈತಿ ಅಂತ ಹೇಳಿ. ಆ ಪಾತಿಗೆ ಹೆಂಗಿದ್ರು ಗೊತ್ತೈತಿ ಅಂತ ಹೇಳ್ದಲ್ಲ, ಅಷ್ಟೇ ಸಾಕ್ ಬಿಡು. ಇಷ್ಟಾರ ತಿಳ್ಕೊಂಬಂದು ಹೇಳ್ದಲ್ಲ. ನಾನಾಗಿದ್ರೆ ಹೆಂಗಪ್ಪ ತಿಳ್ಕೊಳ್ಳಿ ಅಂತಿದ್ದಿ. ನೀನ್ ಹೆಂಗ ನಿಮ್ಮ ಅಜ್ಜಿ ಹಿಂಬಾಲಿಸ್ಕೊಂಡು ಹೋಗಿ ಹೆಂಗ ತಿಳ್ಕೊಂಬಂದೆಲ್ಲ ಬಿಡು, ಪಾಡಾತು. ಈಗ ಪಾತಿ ನೋಡಿ ಕೇಳ್ಬೋದು. ಸರಿ ಸರಿ, ಪಾತಿ ಆಂಟಿನಾರ ಕೇಳ್ಕೆ ಏನಾರ ಮಾಡ್ಕೆ. ಒಟ್ನಲ್ಲಿ ಇಷ್ಟಾದ್ರೂ ತಂದು ಹೇಳಿದ್ನಲ್ಲ, ಇಷ್ಟೇ ನನ್ನ ಕೈ ಮಾಡಕ್ಕಾದು. ಆಮೇಲೆ ನೀನ್ ಏನಾರು ಮಾಡ್ಕೆ. ಆತ್ ಬಿಡ್ಲ, ಅಷ್ಟಾದ್ರೂ ಮಾಡಿದ್ಯಲ್ಲ ಸಾಕು. ಮತ್ತೆ ಇದಕ್ಕೇನು ಕೊಡಲ್ವಾ ಮತ್ತೆ? ಇಷ್ಟೊಂದು ಸಹಾಯ ಮಾಡಿದೀನಿ ನಾನು, ನೀನಾಗಿದ್ರೆ ತಿಳ್ಕೊಳಕ್ ಹಾಕುತ್ತಾ ಇದ್ಯಲ್ಲ. ನಾನು ಅಜ್ಜಿ ನಿಂಬಾಲ್ಸ್ಕೊಂಡು ಹೋಗಿ ಇಷ್ಟೆಲ್ಲ ತಿಳ್ಕೊಂಬಂದು ನಿನ್ಗೆ ಹೇಳಿದೀನಿ. ಮತ್ತೆ ಇದಕ್ಕೇನು ಕೊಡಲ್ವಾ? ಛಲಗಾರ, ಇಂಥವೆಲ್ಲ ನೆನ್ಪಿರ್ತಾವಿ. ಇಂಥದಕ್ಕೆಲ್ಲ ಕೈ ಓಡ್ತಾನೆ. ಕೊಡು ಕೊಡು, ಬೇಗ ಕೊಡು, ಏನಾರ ಕೊಡು. ಏನ್ ಕೊಡೋಣ? ಕೊಡಮ್ಮ, 10 ರೂಪಾಯಿ ಕೊಡು, ಏನಾರ ಅಂಗಡಿ ಹೋಗಿ ತಿಂತೀನಿ. ಬೋಲಿ ಇದು ಕಣ್ಣ ಪಾಪ, ನೀನು ಹಿಂಗ್ ಹೋಗಿ ಹಿಂಗ್ ಬಂದೊಂದ್ 2 ಮಾತು ಕೇಳಿಸ್ಕೊಂಬಂದು ಹೇಳಿದ್ದೀಯ, 10 ರೂಪಾಯಿ ಕೊಡು ಅಂತೀಯ. ಈಗೇನ್ ಕೊಡ್ತೀಯಲ್ಲಮ್ಮ, ನಾನು ಹೋಗ್ಬೇಕು. ಪಾಪ, ನನ್ನ ಹತ್ರ ಚೇಂಜ್ ಇಲ್ಲ ಕಣ್ಲ. ಎಷ್ಟೈತೆ ಅಷ್ಟೇ ಕೊಡು, ನಾನೇ ಹೋಗಿ ಚೇಂಜ್ ಮಾಡಿಸ್ಕೊಂಡ್ಬರ್ತೀನಿ ಅಂಗಡಿ ಹೋಗಿ. ಸರಿ ಇರು, ನೋಡ್ತೀನಿ ಎಷ್ಟೈತೆ ಅಂತ. ಬೇಗ ಬೇಗ ಹೋಗು. ಅಜ್ಜಿಯಿಂದ ಹಿಂಬಾಲ್ಸ್ಕೊಂಡು ಹೋಗಿದ್ಕುವ ಹೆಂಗ 10 ರೂಪಾಯಿ ಸಿಕ್ತು. ತಗಲ್ಲ. ಬಾರಿ ಇದೆ ಕಣಮ್ಮ ನೀನು. ಅವಾಗ್ಲೇ ನನ್ನ ಹತ್ರ ಚೇಂಜ್ ಇಲ್ಲ 10 ರೂಪಾಯಿ ಅಂದೆ, ಈಗಲಿಂದ ಬಂತ. ಈಗೇನ್ ಬೇಕಾ ಬೇಡ? ಕೊಡಮ್ಮ. ಮತ್ತೆ ಇಲ್ಲದೆಲ್ಲ ಪ್ರಶ್ನೆ ಮಾಡ್ತೀಯಾ? ಸುಮ್ಮನೆ ಹಂಗಂದೆ. ಕೊಡಮ್ಮ ಕೊಡಮ್ಮ. ತಗ. ಥ್ಯಾಂಕ್ಸ್ ಕಣಮ್ಮ. ದುಡ್ಡು ಸಿಕ್ತು ಅಂತ ಹೇಳಿ ಆಳ ಮೂಳೆ ಎಲ್ಲ ತಿನ್ಬೇಡ. ಸರಿ ಸರಿ, ಕೊಟ್ಟಿರೋದು 10 ರೂಪಾಯಿ, ಆಳ ಮೂಳೆ ಎಲ್ಲ ತಿನ್ನಕ್ ಹೋಗ್ಬೇಡ ಅಂತ. ಮತ್ತೆ 10 ರೂಪಾಯಿಗೆ ನಂಗೆ ವೆರೈಟಿ ಫುಡ್ ಬರ್ತವೆ, ಆಳ ಮೂಳೆ ತಿನ್ನಕ್ ಹೋಗ್ತಾರೆ. ಪಾಪ ಹುಷಾರು. ಮೊದ್ಲು ಈ ಪಾತಿ ಹತ್ರ ಹೋಗಿ ಇವನ್ ವಿಷಯ ಅಂತ ತಿಳ್ಕೋಬೇಕು.